ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶರೋನ್. ಫ್ರೆಂಡ್ಸ್, ಡಾರ್ಕ್ ಅಂಡರ್ ಆರ್ಮ್ಸ್ ಅಂದರೆ ಕಪ್ಪಾದ ಕಂಕುಳು. ಈ ಸಮಸ್ಯೆ ಅಂತೂ ಮಹಿಳೆಯರಿಗೆ, ಪುರುಷರಿಗೆ, ಇತ್ತೀಚೆಗೆ ಅಂತೂ ಮಕ್ಕಳಿಗೂ ಕೂಡ ಈ ಸಮಸ್ಯೆ ಹೆಚ್ಚಾಗಿದೆ ಅಲ್ವಾ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ತಿಳ್ಕೋಬೇಕು. ಸಾಕಷ್ಟು ಜನರು ಆ ಕಪ್ಪಾದ ಕಂಕುಳನ್ನ ಬೆಳ್ಳಗೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಆದರೆ ಕೆಲವರಿಗೆ ರಿಸಲ್ಟ್ ಕೂಡ ಸಿಕ್ಕಿರೋದಿಲ್ಲ. ಟ್ರೈ ಮಾಡಿಬಿಟ್ಟು ಇದು ವರ್ಕ್ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟಿರ್ತಾರೆ. ಫ್ರೆಂಡ್ಸ್, ನೀವು ಮೊದಲು ತಿಳ್ಕೋಬೇಕು. ಫ್ರೆಂಡ್ಸ್, ಮೊದಲು ನೀವು ಈ ಡಾರ್ಕ್ ಅಂಡರ್ ಆರ್ಮ್ಸ್ ಯಾಕೆ ಬರುತ್ತೆ, ಅಂದರೆ ಈ ಕಂಕಳು ಭಾಗದಲ್ಲಿ ಯಾಕೆ ಕಪ್ಪಾಗತ್ತೆ ಅನ್ನೋದು ತಿಳ್ಕೊಂಡ್ರೆ ಅದನ್ನು ಆದಷ್ಟು ಬರದೇ ರೀತಿಯಾಗಿ ತಡಿಬಹುದು. ಆದರೆ ನಾನಿವತ್ತು ನಿಮಗೆ ಈ ಕಂಕಳು ಭಾಗ ಯಾಕೆ ಕಪ್ಪಾಗತ್ತೆ, ಇದಕ್ಕೆ ಒಳ್ಳೆ ಟಿಪ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದ ಹಾಗೆ ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಕಂಕುಳು ಯಾಕೆ ಕಪ್ಪಾಗತ್ತೆ? ನಾವು ಕಪ್ಪಾದ ಕಂಕುಳಿನಿಂದ ಯಾವುದಾದ್ರೂ ಒಳ್ಳೆ ಸ್ಲೀವ್ಲೆಸ್ ಡ್ರೆಸ್ ಹಾಕಬೇಕು ಅಂದರೂ ಕೂಡ ತುಂಬ ಮುಜುಗರ ಆಗುತ್ತೆ. ಎಲ್ಲಾದರೂ ಹೊರಗಡೆ ಇದ್ದಾಗ ಕೈ ಎತ್ತಬೇಕಂದ್ರೂ ಕೂಡ ತುಂಬಾ ಹಿಂಸೆ ಆಗುತ್ತೆ. ಏಕೆಂದರೆ ಆ ಜಾಗದಲ್ಲಿ ಕಪ್ಪಾಗಿರುತ್ತೆ. ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ ಅನ್ನೋ ಮುಜುಗರ ಜಾಸ್ತಿ ಇರುತ್ತೆ ಅಲ್ವಾ. ಅದಕ್ಕಂತ ಹೇಳಿಬಿಟ್ಟು ಸಾಕಷ್ಟು ಜನರು ಸ್ಲೀವ್ಲೆಸ್ ಡ್ರೆಸ್ಗಳನ್ನು ಹಾಕೋದನ್ನೇ ಬಿಟ್ಬಿಟ್ಟಿರ್ತಾರೆ. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಇದರಿಂದಾಗಿ ನೀವು ಯಾರ ಜೊತೆನಾದರೂ ಮಾತಾಡಬೇಕು ಅಂದರೂ ಕೂಡ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಏಕೆಂದರೆ ನಿಮ್ಮ ಗಮನ ಎಲ್ಲ ನಿಮ್ಮ ಅಂಡರ್ ಆರ್ಮ್ಸ್ ಮೇಲೆ ಇರುತ್ತೆ. ಹಾಗೆ ಅಂಡರ್ ಆರ್ಮ್ಸ್ ಅನ್ನೋದು ಕಪ್ಪಗೆ ಯಾಕಾಗತ್ತೆ? ಇದಕ್ಕೆ ಮುಖ್ಯವಾದ ಕಾರಣಗಳೇನು ಅಂದರೆ, ಮೊದಲನೇದು ಡಿಯೋಡ್ರೆಂಟ್. ಅಂದರೆ ಸಾಕಷ್ಟು ಜನರು ಡಿಯೋಡ್ರೆಂಟನ್ನು ಅವರ ಕಂಕಳಿಗೆ ಹಾಕೋತಾ ಇರ್ತಾರೆ. ಅದನ್ನು ನೀವು ದೂರದಿಂದ ಹಾಕ್ಕೊಂಡ್ರೆ ಪರವಾಗಿಲ್ಲ. ಆದರೆ ನೀವು ಅದು ನಿಮ್ಮ ಚರ್ಮಕ್ಕೆ ಡೈರೆಕ್ಟಾಗಿ ಹಾಕೋದ್ರಿಂದ ಅದರಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇರುತ್ತೆ. ಇದರಿಂದ ಕೂಡ ನಿಮ್ಮ ಕಂಕಳು ಭಾಗ ಕಪ್ಪಾಗುತ್ತೆ. ಹಾಗೆ ಎರಡನೇದಾಗಿ ಶೇವಿಂಗ್. ಸಾಕಷ್ಟು ಜನರು ಪದೇ ಶೇವ್ ಮಾಡ್ತಾ ಇರ್ತಾರೆ ಆ ಜಾಗದಲ್ಲಿ. ಅದರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ತುಂಬ ರಫ್ ಆಗುತ್ತೆ. ಹಾಗೆ ಸ್ಕಿನ್ ಅನ್ನೋದು ತುಂಬ ಡಾರ್ಕ್ ಆಗ್ತಾ ಬರುತ್ತೆ. ಹಾಗೆ ಕೆಲವರಿಗೆ ಅಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇದರಿಂದ ಕೂಡ ನಿಮಗೆ ಅಂಡರ್ ಆರ್ಮ್ಸ್ ಅನ್ನೋದು ಬೇಗನೆ ಕಪ್ಪಾಗುತ್ತೆ. ಹಾಗೆ ಕೆಲವರು ತುಂಬ ಟೈಟ್ ಆದಂಥ ಬಟ್ಟೆಗಳನ್ನು ಧರಿಸ್ತಾ ಇರ್ತಾರೆ. ಇದರಿಂದ ಕೂಡ ನಿಮಗೆ ಕಪ್ಪಾಗ್ತಾ ಬರುತ್ತೆ ನಿಮ್ಮ ಕಂಕಳು. ಹಾಗೆ ಕೆಲವರಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು. ಇನ್ನು ಕೆಲವರಿಗೆ ಹೈಪರ್ ಪಿಗ್ಮೆಂಟೇಷನ್ನಿಂದ ಅಂಡರ್ ಆರ್ಮ್ಸ್ ಅನ್ನೋದು ಡಾರ್ಕ್ ಆಗಿರ್ಬೋದು. ಇನ್ನು ಕೆಲವರಿಗಂತೂ ಅವರ ಹೆಲ್ತ್ ಇಶ್ಯೂಸ್ನಿಂದ ಅದರಿಂದ ಕೂಡ ಅಂಡರ್ ಆರ್ಮ್ಸ್ ಅನ್ನೋದು ಕಪ್ಪಾಗುತ್ತೆ. ಇನ್ನು ಕೆಲವರಿಗಂತೂ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಗುತ್ತೆ. ಈಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಯಿತು ಅಂದರೆ ಅದು ಬರ್ತಾ ಏನು ಡೆಲಿವರಿ ಆದಮೇಲೆ ಚೇಂಜಸ್ ಆಗುತ್ತೆ. ಹಾಗೆ ಸ್ಮೋಕಿಂಗ್ ಜಾಸ್ತಿ ಮಾಡೋದ್ರಿಂದ ಕೂಡ ಅವರ ಅಂಡರ್ ಆರ್ಮ್ಸ್ ಅನ್ನೋದು ಕಪ್ಪಗಾಗುತ್ತೆ. ಸೊ ಇವಾಗ ಇದಕ್ಕೆ ಸೊಲ್ಯೂಷನ್ ಏನು? ನಾನು ಇದಕ್ಕಾಗಿ ಕೆಲವೊಂದು ಮನೆ ಮದ್ದನ್ನು ಕೂಡ ತಿಳಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಕೆಲವರಿಗೆ ಈ ಮನೆ ಮದ್ದುಗಳು ಇಷ್ಟ ಆಗೋದಿಲ್ಲ. ಇನ್ನೇನು ಲಾಕ್ಡೌನ್ ಕೂಡ ಓಪನ್ ಆಯ್ತಲ್ವಾ, ಎಲ್ಲರೂ ತುಂಬ ಗಡಿಬಿಡಿಯಲ್ಲಿರ್ತಾರೆ. ಸೊ ಅಂಥವರಿಗೆ ನಾನು ಒಂದು ಬೆಸ್ಟ್ ಮಾಸ್ಕ್ ಹಾಗೆ ಕ್ರೀಮನ್ನು ತೋರಿಸ್ತೀನಿ ನೋಡಿ. ಇದರ ಹೆಸರು ಕ್ವರಾ ಅಂಡರ್ ಆರ್ಮ್ ವೈಟನಿಂಗ್ ಕಲರ್ ಕರೆಕ್ಷನ್ ಮಾಸ್ಕ್. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ಫಸ್ಟು ಸ್ವಲ್ಪ ಮಾಸ್ಕನ್ನು ತಗೊಂಡ್ಬಿಟ್ಟು ನಿಮ್ಮ ಕಂಕಳು ಭಾಗಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ತಿಕ್ ಲೇಯರ್ ಆಗಿ ಅಪ್ಲೈ ಮಾಡ್ಕೋಬೇಕು. ಅದನ್ನು ಹಚ್ಕೊಂಡ ನಂತರ ಒಂದು 20 ನಿಮಿಷ ಹಾಗೆ ಬಿಡಿ. 20 ನಿಮಿಷ ಆದಮೇಲೆ ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು. ಈ ರೀತಿ ಸ್ಕ್ರಬ್ ಮಾಡಿಕೊಂಡು ನೀರಿನಿಂದ ವಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್, ಬೆಸ್ಟ್ ರಿಸಲ್ಟ್ಗಾಗಿ ನೀವು ವಾರದಲ್ಲಿ 2 ಸಲ ಕಂಪಲ್ಸರಿಯಾಗಿ ಈ ಮಾಸ್ಕನ್ನು ಅಪ್ಲೈ ಮಾಡ್ಕೋಬೇಕು. ಅದಾದ ನಂತರ ಕ್ವರಾ ಡಾರ್ಕ್ ಅಂಡರ್ ಆರ್ಮ್ ವೈಟನಿಂಗ್ ಕ್ರೀಮ್. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ನೋಡಿ ನಾನಿಲ್ಲಿ ಎಷ್ಟು ಕ್ರೀಮ್ ತೋರಿಸ್ತಾ ಇದ್ದೀನಲ್ವ, ಇಷ್ಟು ತೊಗೊಂಡ್ಬಿಟ್ಟು ನಿಮ್ಮ 2 ಕಂಕಳು ಭಾಗಕ್ಕೆ ಅಪ್ಲೈ ಮಾಡ್ಕೋಬೇಕು. ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಬೆಸ್ಟ್ ರಿಸಲ್ಟ್ಗಾಗಿ ಇದನ್ನು ದಿನಾಲೂ 2 ಸಲ ಉಪಯೋಗಿಸ್ಕೋಬೇಕು. ಅಂದರೆ ಬೆಳಗ್ಗೆ 1 ಸಲ, ರಾತ್ರಿ ಮಲಗುವಾಗ 1 ಸಲ. ಮಾಸ್ಕ್ನ ಮಾತ್ರ ವಾರದಲ್ಲಿ 2 ಸಲ ಉಪಯೋಗಿಸ್ಬೇಕು. ಕ್ರೀಮನ್ನು ದಿನಾಲೂ 2 ಸಲ ಉಪಯೋಗಿಸ್ಬೇಕು. ಫ್ರೆಂಡ್ಸ್, ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ನಿಮ್ಮ ಅಂಡರ್ ಆರ್ಮ್ಸ್ ಅನ್ನೋದು ಬೆಳ್ಳಗಾಗತ್ತೆ. ಅದರ ಜೊತೆಗೆ ನೀವು ಒಳ್ಳೆ ಡಿಯೋಡ್ರೆಂಟ್ಸ್ನ ಉಪಯೋಗಿಸ್ಬೇಕು. ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರೋವಂಥ ಡಿಯೋಡ್ರೆಂಟ್ನಿಂದ ನಿಮ್ಮ ಅಂಡರ್ ಆರ್ಮ್ಸ್ ಕಪ್ಪಗಾಗ್ತಾ ಇದೆ ಅಂದರೆ ಅದನ್ನು ಚೇಂಜ್ ಮಾಡಿ. ಹಾಗೆ ಶೇವಿಂಗ್ ಬದಲಾಗಿ ನೀವು ವ್ಯಾಕ್ಸನ್ನು ಉಪಯೋಗಿಸ್ಬೋದು. ಒಂದು ವೇಳೆ ನೀವು ಶೇವಿಂಗೇ ಮಾಡ್ಕೋಬೇಕು ಅಂತ ಇದ್ದರೆ
ನೀವು ನಾನು ಹೇಳಿದ್ನಲ್ವಾ ಆ ರೀತಿಯಾದಂಥ ಕ್ರೀಮ್ಸ್ಗಳನ್ನು ಹಾಗೆ ಮಾಸ್ಕನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅದರ ಜೊತೆಗೆ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡ್ಕೋತಾ ಇರಬೇಕು, ಅಂದರೆ ಅವಾಗವಾಗ ಸ್ಕ್ರಬ್ನ ಯೂಸ್ ಮಾಡ್ಕೋತಾ ಇರಬೇಕು. ಇದರಿಂದ ಕೂಡ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ, ಸ್ಕಿನ್ ತುಂಬ ಸಾಫ್ಟ್ ಆಗಿ ಲೈಟ್ ಆಗಿ ಆಗುತ್ತೆ. ಹಾಗೆ ನೀವು ಧರಿಸುವಂತಹ ಬಟ್ಟೆಗಳು ತುಂಬ ಟೈಟ್ ಆಗಿ ಇಲ್ಲದೆ ರೀತಿಯಾಗಿ ನೋಡ್ಕೊಳ್ಳಿ. ಆದಷ್ಟು ನೀವು ಕಂಫರ್ಟಬಲ್ ಆಗಿ ಇರುವಂಥ ಬಟ್ಟೆಗಳನ್ನು ಧರಿಸಿ. ಆದಷ್ಟು ಧೂಮಪಾನ ಮಾಡೋದನ್ನು ಕಡಿಮೆ ಮಾಡಿ. ಅದರ ಜೊತೆಗೆ ನೀವು ಒಳ್ಳೆ ಆಹಾರವನ್ನು ಕೂಡ ತಗೋಬೇಕು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈಗ ನಾನು ಹೇಳಿರೋ ಟಿಪ್ ಜೊತೆಗೆ ನೀವು ಈ ಕ್ರೀಮ್ ಮತ್ತು ಮಾಸ್ಕನ್ನು ಬಳಸಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟನ್ನು ಪಡಿತೀರಾ ಅತಿ ಬೇಗ. ಹಾಗೆ ಇವೆರಡು ಪ್ರಾಡಕ್ಟ್ನ ಲಿಂಕ್ಗಳು ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಒಂದು ವೇಳೆ ಬೇಕಿದ್ದರೆ ನೀವು ತಗೋಬಹುದು. ಹಾಗೆ ಇದನ್ನು ಹುಡುಗಿಯರು ಹುಡುಗರು ಸಹ ಉಪಯೋಗಿಸ್ಕೋಬಹುದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಿಮ್ಮ ಕಂಕಳು ಭಾಗ ಕಪ್ಪಗೆ ಆಗಿರೋದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್. ಇವತ್ತಿನ ಟಿಪ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.